ಅಲ್ಲ ನೋಡಿ, ನಮ್ಮ ಸಮಾಜ ನಮ್ಮ ಆಸ್ತಿ. ಇವತ್ತಿನ ಯುವಜನತೆ ಮೇಲೆ, ತಂದೆ ತಾಯಿಗಳ ಮೇಲೆ, ಸಮಾಜದಲ್ಲಿರೋರ ಮೇಲೆ ತುಂಬ ದೊಡ್ಡ ಜವಾಬ್ದಾರಿ ಇದೆ. ಮಕ್ಕಳು ಹೊರಗಡೆ ಹೋದಾಗ ಅವರು ಹೊರಗಡೆ ಫ್ರೆಂಡ್ ಜೊತೆ ಹೋಗ್ತಾ ಇದ್ದಾರಾ, ಟೀ ಕುಡಿಯೋಕೆ ಹೋಗ್ತಾ ಇದ್ದಾರಾ, ಡ್ರಗ್ಸ್ ಕನ್ಸ್ಯೂಮ್ ಮಾಡೋಕೆ ಹೋಗ್ತಾ ಇದ್ದಾರಾ, ಸ್ವಲ್ಪ ನೋಡ್ಕೊಳ್ಬೇಕು. ಇವತ್ತು ಡ್ರಗ್ ಅನ್ನೋದು ಕರ್ನಾಟಕದಲ್ಲಿ ಮುಕ್ತ ಡ್ರಗ್ಸ್ ಅಲ್ಲ, ಕರ್ನಾಟಕ ಡ್ರಗ್ಸ್ ಮುಕ್ತ ಕರ್ನಾಟಕ ಆಗಬೇಕು ಸರ್, ಆಗಬೇಕು. ಕರ್ನಾಟಕ ಮತ್ತೆ ನಮ್ಮ ಇಂಡಿಯಾ, ಹೌದೌದು, ಆಗಬೇಕು. ಭಾರತ ಆಗಬೇಕು. ಅಟ್ಲೀಸ್ಟು ಕರ್ನಾಟಕದ ಮಟ್ಟಿಗೆ ನಾವು ಈ ಡ್ರಗ್ಸನ್ನು ಸೆದೆ ಬಡಿಲೇಬೇಕು. ಸರ್ಕಾರ ನಾವುಗಳೆಲ್ಲ ಕೆಲಸ ಮಾಡಬೇಕು. ತಂದೆ ತಾಯಿಗಳ ಮೇಲೆ ಡ್ರಗ್ ಪೆಡ್ಲರ್ಗಳು ನಾನು ಕೇಳ್ದಂಗೆ ಎಲ್ಲ ವಿದೇಶದವರೇ ಬಂದು ಮಾಡ್ತಾ ಇದಾರೆ ಅಂತ ನೋಡಿ. ನೆನ್ನೆ ಯಾರೋ ವಿದೇಶಿ ಪ್ರಜೆ ಹೆಣ್ಮಗಳು ಚೂಡಿದಾರಲ್ಲಿ 10 ಕೋಟಿ ರೂಪಾಯಿ ಬೆಲೆ ಬಾಳುವ MDMA, 1 kg MDMA 1 ಕೋಟಿ ರೂಪಾಯಿ, 10 kg MDMAನ ಚೂಡಿದಾರಲ್ಲಿ ಇಟ್ಕೊಂಬಂದಿದ್ದಾಳೆ. ಯಾವ ರೀತಿ ನಮ್ಮ ಇವರು ರಣ್ಯಾರಾವು ಗೋಲ್ಡನ್ ಇಟ್ಕೊಂಬಂದು ಏನೋ ಬಟನಲ್ಲಿ, ಈ ಹುಡುಗಿ ವಿದೇಶಿ ಪ್ರಜೆ ಅದ್ರ ಇಟ್ಕೊಂಬಂದಿದ್ದಾರೆ. ಈಗ ಡ್ರಗ್ ಅನ್ನೋದು ಒಂದು ಕನ್ಸ್ಯೂಮ್ ಮಾಡಿದಾಗ ನಿಮ್ಮ ಬ್ರೈನ್ ಆ್ಯಕ್ಟಿವಿಟೀಸ್ನ ಸ್ಟಾಪ್ ಮಾಡುತ್ತೆ, ಒಂದು ಕಿಕ್ಕನ್ನು ಕೊಡುತ್ತೆ. ಆ ಸಮಯದಲ್ಲಿ ಹೋಗಿ ಮೊಲೆಸ್ಟೇಷನ್ ಮಾಡೋದು, ಯಾವುದೋ ಕ್ರೈಮ್ ಮಾಡೋದು, ವೀಲಿಂಗ್ಗಳು ಮಾಡೋದು, ನಿಮಗೆ ನೀವು ಅಪಘಾತ ಮಾಡ್ಕೊಳೋದು, ಸಮಾಜಕ್ಕೆ ಅಪಘಾತ ಮಾಡೋದು, ಯಾವುದೋ ಹೆಣ್ಮಕ್ಳು ಸಿಕ್ಕರೆ ಗ್ಯಾಂಗ್ ರೇಪ್ಗಳನ್ನ ಮಾಡೋದು. ಆಮೇಲೆ ಏನಾಗುತ್ತೆ, ಆ ಟೈಮಲ್ಲಿ ಆ ಮೈಂಡ್ ಕಂಟ್ರೋಲ್ ಇದ್ದಾಗ ಇದೆಲ್ಲ ಆಗುತ್ತೆ. ಹಾಗಾಗಿ ಡ್ರಗ್ ಅನ್ನೋದು ಎಲ್ಲೋ ಒಂದು ಕಡೆ ವ್ಯಸನವಾಗಿದೆ, ಒಂದು ಕಪ್ಪು ಚುಕ್ಕೆ ಆಗಿದೆ. ಆ ಕಪ್ಪು ಚುಕ್ಕೆಯನ್ನು ಬೆಂಗಳೂರಿಂದ, ಕರ್ನಾಟಕದಿಂದ ತೊಳಿಲಿಕ್ಕೆ ನಾವೆಲ್ಲ ಪ್ರಾಮಾಣಿಕ ಪ್ರಯತ್ನ ಬೀಳಬೇಕು. ಜೊತೆಯಲ್ಲಿ ಸಮಾಜದಲ್ಲಿರುವಂಥ ಪೋಷಕರು, ತಂದೆ ತಾಯಿಗಳು, ಇವತ್ತಿನ ಯುವ ಜನತೆ. ಈಗ ನೋಡಿ, ನಾವು ಮೊನ್ನೆ RCB ಕ್ಯಾಪ್ಟನ್ ವಿರಾಟ್ ಕೊಹ್ಲಿ ನೋಡಿ ಚಪ್ಪಾಳೆ ಹೊಡಿಯೋದಲ್ಲ, ನಾವು ಕೂಡ ವಿರಾಟ್ ಕೊಹ್ಲಿ ಥರ ಆಗ್ತೀವಿ ಅನ್ನೋ ಮನೋಭಾವನೆಗಳನ್ನು ಇವತ್ತಿನ ಯುವಜನತೆ ಬೆಳೆಸ್ಕೊಂಡು ಆ ಜಾಗಕ್ಕೆ ಹೋಗಬೇಕು. ನಾವು ಅಲ್ಲೋಗಿ ಡ್ರಗ್ಗನ್ನು ಕನ್ಸ್ಯೂಮ್ ಮಾಡ್ಕೊಂಡು ಕಾಲು ತುಳಿದಕ್ಕೆ ಹೆಣ ಆಗೋದು ಬದಲು ನಾವು ಅದೇ ರೀತಿ ಹೀರೋ ಆಗಬೇಕು ಅನ್ನೋ ಒಂದು ಇದನ್ನು ಬೆಳೆಸ್ಕೊಂಡಾಗ ಬದಲಾವಣೆ ಮನೆಗಳಲ್ಲಿ ಟಿವಿಗಳಿದ್ದು ಅಲ್ಲೇ ನೋಡಿ ಒಂದು ಮನೆ ಹೌದು. ಡೆಫಿನೆಟ್ ಆಗಿ ಕಾಲು ತುಳಿತ ಆಗಬಾರ್ದು ಅಂತಂದರೆ ಡೆಫಿನೆಟ್ ಆಗಿ ಇಲ್ಲ. ಅದಕ್ಕಿಂತ ಮುಂಚೆ ಪೊಲೀಸವರು ಟಿವಿನಲ್ಲಿ, ರೇಡಿಯೋನಲ್ಲಿ ಬಳಸಿ ಏನೇನ್ಕೋ ದುಡ್ಡು ಖರ್ಚು ಮಾಡ್ತಾರೆ, ಗೈಡ್ಲೈನ್ಸನ್ನು ಮಾಡಬೇಕಾಗಿತ್ತು. ಹೌದೌದು, ಕಾಲು ತುಳಿತಕ್ಕ ಚಾನ್ಸಸ್ ಇರ್ತದೆ. ದಯಮಾಡಿ ಹೆಣ್ಮಕ್ಳು ಪೇಷಂಟ್ಗಳು, ಮಕ್ಕಳು ಬರಬೇಡಿ ಅಂತೇಳಿ ಇವರು ಗೈಡ್ಲೈನ್ಸನ್ನು ಮಾಡಬೇಕಾಗಿತ್ತು, ಅವಾಯ್ಡ್ ಮಾಡಿ ಅಂತ ಹೇಳಬೇಕಾಗಿತ್ತು. ಏನೋ ಮಾಡಿದ್ರೆ ಬಂದು ಸತ್ತೋದಾಗ ಈಗ ಓದೋ ಪ್ರಾಣಿಗಳನ್ನ ತಗೊಂಬರೋಕ್ಕಾಗತ್ತಾ? ಈ ಟೀ ಅಂಗಡಿಗಳಲ್ಲಿ ಟೀ ಜೊತೆಯಲ್ಲಿ ಸಿಗರೇಟು ಮತ್ತು ಗಾಂಜಾಗಳನ್ನು ಕೂಡ ಮಾರಾಟ ಮಾಡ್ತಾರೆ. ಗಲ್ಲಿನ ಸಿಗ್ತಾ ಇದೆ. ಹುಡುಗರು ಟೀ ಅಂಗಡಿನಲ್ಲಿ ಸಿಗರೇಟ್ ಸೇತಕ್ಕೆ ಹೋಗಿ ಜೊತೆಲೆ ಗಾಂಜಾಗಳನ್ನು ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಇದು ಇರೋಂಥ ವರದಿ. ಅದ್ರ ಒಪ್ಕೊಳ್ತಾರೋ ಬಿಡ್ತಾರೋ ಬೇರೆ ಪ್ರಚಾರ. ಬೆಂಗಳೂರಲ್ಲಿ 130 ಪೊಲೀಸ್ ಸ್ಟೇಷನ್ ಇದೆ, ಕರ್ನಾಟಕದಲ್ಲಿ 100 ಪೊಲೀಸ್ ಸ್ಟೇಷನ್ಸ್ ಇದೆ. ಕ್ರೈಮ್ ರೇಟ್ ಯಾಕೆ ಜಾಸ್ತಿ ಆಗ್ತಾ ಇದೆ ಅಂತಂದರೆ ಇದಕ್ಕೆಲ್ಲ ಮೂಲ ಕಾರಣ ಅದು ಅತ್ಯಾಚಾರ ಆಗಿರ್ಬೋದು, ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು, ಗಾಡಿಗಳನ್ನ ವೀಲಿಂಗ್ ಮಾಡೋದಾಗಿರ್ಬೋದು, ಹಾಲು ಕದಿಯೋದಾಗಿರ್ಬೋದು, ಗ್ಯಾಸ್ ಸಿಲಿಂಡರ್ ಕದಿಯೋದಾಗಿರ್ಬೋದು, ವೀಲ್ಗಳು ಬಿಚ್ಕೊಂಡು ಮಾರಾಟ ಮಾಡೋದಾಗಿರ್ಬೋದು, ಪೆಟಿ ಕ್ರೈಮ್ಸ್ ಆಗಿರ್ಬೋದು, ಚೈನ್ ಸ್ನ್ಯಾಚಿಂಗ್ ಆಗಿರ್ಬೋದು, ಎಲ್ಲದಕ್ಕೂ ಮೂಲ ಕಾರಣ ಡ್ರಗ್ಸ್. ಈ ಡ್ರಗ್ಗನ್ನು ಸರ್ಕಾರ ಮತ್ತು ಪೊಲೀಸರು ಮಟ್ಟ ಹಾಕಿದ್ರೆ ಖಂಡಿತವಾಗಿ ಇವತ್ತಿನ ಯುವಜನತೆ ಮುಂದೊಂದು ದಿನ ವಿರಾಟ್ ಕೊಹ್ಲಿನೋ ರಾಹುಲ್ ಗಾಂಧಿನೋ ಆಗಲಿ ಅಂತ ನಮ್ಮ ಇಷ್ಟಪಡ್ತೀವಿ ಹೊರತು ಖಂಡಿತವಾಗಿ ಡ್ರಗ್ ಪೆಡ್ಲರ್ಗಳಾಗಿ, ಕ್ರಿಮಿನಲ್ಸ್ಗಳಾಗಿ ಜೈಲಿಗೆ ಬರೋದು. ಅಲ್ಲಿ ನೋಡಿ, ನೀವು ನಮ್ಮ ಬೆಂಗಳೂರಿನ ಕಾರಾಗೃಹದಲ್ಲಿ ನೋಡಿಬಿಟ್ರೆ 70 to 80% ಬರೀ ಹುಡುಗರೇ ಅವರೇ ಅಲ್ಲಿ. ಅಥವಾ ಕ್ರೈಮ್ ಅಗೇನ್ಸ್ಟ್ ವುಮೆನ್ನು, ಹೆಣ್ಮಕ್ಳ ಮೇಲೆ ರೇಪ್ ಕೇಸೋ ಅಥವಾ ಅಸಾಲ್ಟೇಷನ್ ಕೇಸ್ಗಳೋ ಅಥವಾ ಡ್ರಗ್ ಕೇಸೋ ಇಷ್ಟೆಲ್ಲ ಬರ್ತಾ ಇರ್ತಾರೆ. ಸೊ ನಮ್ಮ ಜೈಲುಗಳು ಯುವಕ ಜನತೆ ನೋಡಿದಾಗ ಸಮಾಜ ಎತ್ತೋಗ್ತಾ ಇದೆ ಅಂತ ನಮಗೂ ಕೂಡ ಗಾಬರಿ ಆಗುತ್ತೆ. ಸೊ ಹಂಗಾಗಿ ಜೈಲುಗಳು ಖಾಲಿ ಆಗಬೇಕು, ಸಮಾಜದಲ್ಲಿ ಕ್ರೈಮ್ ಕಡಿಮೆ ಆಗಬೇಕು, ಸಮಾಜ ನಮ್ಮ ಕರ್ನಾಟಕ ಡ್ರಗ್ ಮುಕ್ತವಾಗಬೇಕು, ಕ್ರೈಮ್ ಮುಕ್ತವಾಗಬೇಕು, ಪ್ರತಿಯೊಬ್ಬರ ಮುಖದಲ್ಲಿ ನಗು ಇರಬೇಕು, ಎಲ್ಲರ ಜೋಬಲ್ಲಿ ಕಾಸಿರಬೇಕು. ಬರೋ ಕಾಸೆಲ್ಲ ರಾಜಕಾರಣಿಗಳ ಹತ್ರನೇ ಇರಬಾರ್ದು. 6 ಕೋಟಿ ಕನ್ನಡಿಗರ ಜೋಬಲ್ಲೂ ಕೂಡ ಅವರ ಬ್ಯಾಂಕಲ್ಲಿ, ಜೋಬಲ್ಲಿ, ಮನೆಯಲ್ಲಿ ಕಾಸಿರಲಿ ಅಂತ ಆಸೆ ಬೀಳುವಂಥ ವ್ಯಕ್ತಿ ನಾನು. ಮುಂದೊಂದು ದಿನ ಅದನ್ನು ಅಕಸ್ಮಾತ್ ಈ ರಾಜ್ಯಕ್ಕೆ ಏನಾದರೂ ಒಂದು ರಾಜಕಾರಣಿನೋ ಮುಖ್ಯ ಸ್ಥಾನದಲ್ಲೋ ಬಂದರೆ ಖಂಡಿತವಾಗಿ ನಿಮ್ಮ ಜೇಬಲ್ಲಿ, ನಿಮ್ಮ ಮನೆಯಲ್ಲಿ, ನಿಮ್ಮ ಬ್ಯಾಂಕಲ್ಲಿ ದುಡ್ಡನ್ನು ಉಳಿಸುವಂಥ ಕೆಲಸವನ್ನು ರಾಜಕಾರಣಿ ನಾನು ಮಾಡ್ತೀನಿ ಅಂತ ಹೇಳ್ತಾ, ಇವತ್ತಿನ ರಾಜಕಾರಣಿಗಳು ಬರೀ ಬಡವ್ರನ್ನ ಉಳಿಸ್ತೀವಿ ಅಂತೇಳಿ, ಭಾಗ್ಯಾನ ಕೊಡ್ತೀವಿ ಅಂತೇಳಿ ಹೆಲಿಕಾಪ್ಟ್ರಲ್ಲಿ ಓಡಾಡೋ ಅಂಥ ಮನುಷ್ಯತ್ವ ಇಲ್ಲದಂಥ ರಾಜಕಾರಣಿಗಳು. ನಾವೇನೂ ಮಾಡೋಕ್ಕಾಗಲ್ಲ. ನೀವೇ ಓಟ್ ಹಾಕಿರೋದು. ಮುಂದೆ ಬದಲಾವಣೆ ಖಂಡಿತ ಆಗುತ್ತೆ 2028ಕ್ಕೆ ಅಂತ ನನಗೆ ಅನಿಸುತ್ತೆ. ಟೋಲ್ಗೇಟ್ ಮುಕ್ತ ರಾಷ್ಟ್ರೀಯ ಹೆದ್ದಾರಿಗಳು ಆಯಿತಾ, ಸೇವೆಗಳೆಲ್ಲ ಮನೆಗೆ ಬರಬೇಕು. 41,000 ಕೆರೆಗಳಿದೆ, ಹೂಳೆತ್ತಿ ಅದರಲ್ಲಿ ನೀರು ಶೇಖರಣೆ ಮಾಡಬೇಕು. ನಮ್ಮ ರೈತರದ್ದು 10 ಲಕ್ಷ ಪಂಪ್ಸೆಟ್ ಇದೆ ಅಂತೆ. ಒಂದೊಂದು 55 HP ಸೋಲಾರ್ ಪ್ಯಾನೆಲ್ನ ಕೊಟ್ಟರೆ ಬೆಳಗ್ಗೆ ಸೂರ್ಯ ಬಂದಾಗ ಕೆರೆಗಳು ಡೆಫಿನೆಟ್ಲಿ. ಈಗ ನೋಡಿ, ನಮ್ಮ ಲಗ್ಗೆರಿನಲ್ಲಿ ಸುಮಾರು 13,000 ಇಂಡಸ್ಟ್ರಿಯಲ್ ಹಬ್ಬದು.
ಆ ಎಂಟೈರ್ ಅಲ್ಲಿ ಬ್ಯಾಟ್ರಿ ಆಗಿರ್ಬೋದು, ಕೆಮಿಕಲ್ಸ್ ಆಗಿರ್ಬೋದು, ಎಲ್ಲದನ್ನು ಬಿಡ್ತಾರೆ. ಎಲ್ಲ ಹರ್ಕೊಂಡು ಅರ್ಕಾವತಿಗೋ ಹೋಗ್ತದೆ, ಎಲ್ಲ ಸೇರಿ ಮತ್ತೆ ಅದು ಕಂಟಾಮಿನೇಷನ್ ಒಳಗಡೆ ಏನೋ ಭೂಮಿಗೆ ಹೋಗುತ್ತೆ, ಭೂಮಿಯಿಂದ ಗ್ರೌಂಡ್ ವಾಟರ್ಗೆ ಹೋಗುತ್ತೆ, ಗ್ರೌಂಡ್ ವಾಟರಿಂದ ನಾವು ಅದನ್ನೇ ಕುಡಿತೀವಿ. ಮತ್ತೆ ವರ್ತೂರ್ ಕೆರೆ ಹಾಂ, ನೊರೆ ಎದ್ದು ರಸ್ತೆಗಳೆಲ್ಲ ಬರ್ತದೆ. ಈಗ ಇದಕ್ಕೆಲ್ಲ ದೋಷಪೂರ್ತಿ ಹೇಳಬೇಕು ಅಂದರೆ ಬಿ ಡಬ್ಲ್ಯೂ ಎಸ್ ಬಿ ಒಂದು ದೊಡ್ಡ ಒಂದು ಐ ಥಿಂಕ್ ದೊಡ್ಡ ಆರೋಪ ಅನ್ನೋದೇ ಅವ್ರ ಮೇಲೆ. ಯಾಕೆ ಅಂತಂದರೆ ಟಾಯ್ಲೆಟ್ ಆಗಿರ್ಬೋದು, ಇಂಡಸ್ಟ್ರಿಯಲ್ ವೇಸ್ಟ್ಗಳಾಗಿರ್ಬೋದು ತೊಗೊಂಡಾಗೆಲ್ಲ ಕೆರೆಗೆ ಬಿಡ್ತಾ ಇದ್ದಾರೆ. ಇವರು ಎಲ್ಲೂ ಕೂಡ ಟ್ರೀಟ್ಮೆಂಟ್ ಪ್ಲಾಂಟ್ಗಳನ್ನ ಕರೆಕ್ಟಾಗಿ ಹಾಕಿಲ್ಲ. ಆಮೇಲೆ ಬೆಂಗಳೂರಿನ ಪಾಪ್ಯುಲೇಷನ್ಗೆ ಟ್ರೀಟ್ಮೆಂಟ್ ಪ್ಲಾಂಟ್ಗಳು ಬಿ ಡಬ್ಲ್ಯೂ ಎಸ್ ಪಿ ಎಸ್ಟಾಬ್ಲಿಷ್ ಮಾಡಿಲ್ಲ. ಹಂಗಾಗಿನೇ ಸ್ಟಾಮ್ ಔಟ್ ಡ್ರೈನ್ಗಳಲ್ಲಿ, ಕೆರೆಗಳಲ್ಲಿ ಗಲೀಜು, ಕೆಮಿಕಲ್ಸು, ವಿಷ ಇದೆ. ಅಲ್ಲಿ ನೀರಿರಬೇಕು. ವಾಟರ್ ಕಮಿಷನ್ ರಿಪೋರ್ಟ್ ಪ್ರಕಾರ ನೀರಿರಬೇಕು, ಅಲ್ಲಿ ಗಲೀಜಿರಬಾರ್ದು, ವಿಷ ಇರಬಾರ್ದು. ಇವತ್ತು ಎಂಟೈರ್ ಕೆರೆಗಳಿರೋದೆಲ್ಲ ವಿಷನೇ. ಆ ವಿಷ ಗ್ರೌಂಡ್ ಹೋಗ್ತಾ ಇದೆ. ಇವತ್ತು ನೋಡಿ, ಒಂದು ಗಲ್ಲಿನಲ್ಲಿ, ಒಂದು ರೋಡಲ್ಲಿ 3-4 ಮೆಡಿಕಲ್ ಸ್ಟೋರ್ ಇರ್ತವೆ. ಒಂದು ಏರಿಯಾದಲ್ಲಿ ಕಮ್ಮಿ ಅಂದರೂ 5-6 ಆಸ್ಪತ್ರೆ ಇರ್ತದೆ. ಜನ ದುಡಿಯೋದನ್ನೆಲ್ಲ ಆಸ್ಪತ್ರೆಗಳಿಗೆ, ಮೆಡಿಕಲ್ ಸ್ಟೋರ್ಗಳಿಗೆ ಇಡ್ತಾ ಇದ್ದಾರೆ. ಬೆಂಗಳೂರಿನ ವಾತಾವರಣ ಕಂಟಾಮಿನೇಷನ್ ಆಗಿದೆ. ಅದೇ ರೀತಿಯಲ್ಲಿ ಕರ್ನಾಟಕದ ವಾತಾವರಣ ಕೂಡ ಕಂಟಾಮಿನೇಷನ್ ಆಗ್ತಾ ಇದೆ, ವಿಷಭರಿತವಾಗಿದೆ. ಶ್ರೀಮಂತರು ಮಾತ್ರ ಫಿಲ್ಟರ್ಗಳು ಹಾಕ್ಕೊಂಡು ಒಳ್ಳೊಳ್ಳೆ ಏರಿಯಾದಲ್ಲಿ, ಸದಾಶಿವನಗರದಲ್ಲಿ ಓಡಾಡೋದು ಹೆಲಿಕಾಪ್ಟ್ರಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡು ತಗೊಂಡು ಎಲ್ಲ ಅವರು ವಿದೇಶಗಳಿಗೆ ಮಜಾ ಮಾಡೋಕ್ಕೆ ಹೋಗ್ತಾರೆ. ಸಾಮಾನ್ಯ ಜನ ಎಲ್ಲೂ ಹೋಗೋಕ್ಕಲ್ಲ, ಅವ್ರ ಹತ್ರ ದುಡ್ಡು ಇಲ್ಲ. ಸೊ ಇಂಥ ಒಂದು ಪರಿಸ್ಥಿತಿನ ಮಾಡಿಟ್ಟಂಥ ರಾಜಕಾರಣಿಗಳು, ಸರ್ಕಾರಗಳು ಕಿತ್ತೋರಿಸಿದು 2028ಕ್ಕೆ ಒಂದು ಬದಲಾವಣೆ ಮಾಡಬೇಕು. ಅದಕ್ಕೆ ಜನ ಎಲ್ಲ ಸಹಕಾರ ಮಾಡಬೇಕು. ಅದಕ್ಕೆಲ್ಲ ಬೇಕಾದ್ರೆ ಮುಂದಾಳತ್ವವನ್ನು ನಾವೆಲ್ಲ ವಹಿಸ್ತಾ ಇದ್ದೀವಿ, ರಿಸ್ಕ್ ತಗೊತಾ ಇದ್ದೀವಿ, ಹೋರಾಟ ಮಾಡ್ತಾ ಇದ್ದೀವಿ, ಜನರಿಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಜನ ಇದನ್ನು ರಿಸೀವ್ ಮಾಡ್ಕೊಳ್ಬೇಕು. ನಾನು ಯಾರ ವಿರೋಧಿನೂ ಅಲ್ಲ. ಸಮಾಜದಲ್ಲಿ ಒಂದು ಒಳ್ಳೇದಾಗಲಿ ಅಂತಾಗ ಒಂದಷ್ಟು ಕೆಟ್ಟ ಹುಳುಗಳಿದ್ದೇ ಇರ್ತವೆ. ನಾವು ಎಲ್ಲ ಕೆಟ್ಟ ಹುಳುಗಳನ್ನು ನಾನು ಕನ್ವಿನ್ಸ್ ಮಾಡೋಕ್ಕೆ ಹೋಗೋಕ್ಕಾಗಲ್ಲ. ಸಾಮಾನ್ಯವಾಗಿ ಜನರಿಗೆ ಒಂದು ಒಳ್ಳೆಯ ವಿಚಾರವನ್ನು ಮಾಡಬೇಕು ಅಂತ ಮನಸ್ಸಿಟ್ಕೊಂಡು ಬಂದಿರೋಂಥವ್ರು, ನೋಡೋಣ ಸಾಧ್ಯವಾಗುತ್ತೆ ಅಂತ.